ವಾಸುದೇವ ರೂಪದ ಚಿಂತನೆ ಮಾಡಿದರೆ ಏನು ಫಲ, ಅಷ್ಟಮಹಾಮಂತ್ರಗಳು ನಿತ್ಯ ಜಪ ಮಾಡುವಂತಹ ಮಂತ್ರಗಳು, ಅದಕ್ಕೆ ಎಷ್ಟು ಶಕ್ತಿ ಇದೆ. ಇದನ್ನು ಉಪದೇಶವನ್ನು ಕೊಟ್ಟು ಜಪವನ್ನು ಮಾಡುವಂಥ ಭೃಗು ಮುನಿಗಳು ಮಾರ್ಕಂಡೇಯನಿಗೆ ಹೇಳಿದರು. ಇಮಂ ಮಂತ್ರಂ ಹಿ ಜಪತೋ ದೇವದೇವಸ್ಯ ಶಾರ್ಗಿಣಃ ಪ್ರೀತೋ ಭವತಿ ವಿಶ್ವಾತ್ಮ ಮೃತ್ಯುಂ ಏನ ಅಪನೇಷ್ಯತಿ. ಈ ಮಂತ್ರವನ್ನು ನೀನು ಜಪ ಮಾಡಿದರೆ ಭಗವಂತನಿಗೆ ತೃಪ್ತಿ ಆಗುತ್ತೆ, ಆಗ ನೀನು ಮೃತ್ಯುವನ್ನು ಗೆಲ್ಲಬಹುದು. ಅವನು ಸರಿ ಆಯಿತು ಅಂತ ಹೋದ. ತತ್ರ ವಿಷ್ಣುಂ ಪ್ರತಿಷ್ಠಾಪ್ಯ ಗಂಧಧೂಪಾದಿವಿಕ್ರಮಾತ್. ಅವನು ವಿಷ್ಣುವನ್ನು ಪೂಜೆ ಮಾಡಿದ ಅಂತ, ಭಗವಂತನನ್ನು ಚೆನ್ನಾಗಿ ಆರಾಧನೆ ಮಾಡಿದ. ಹೇಗೆ ಅಂದರೆ ಪೂಜಯಿತ್ವಾ ಹರಿಂ ತತ್ರ ತಪಸ್ತೇಪೇ ಸುದುಷ್ಕರಂ, ತುಂಬ ಕಠಿಣವಾದ ತಪಸ್ಸನ್ನು ಮಾಡಿದ್ದಂತೆ. ಸುದುಷ್ಕರಂ ತಪಃ, ಯಾಕಂದರೆ ಎಷ್ಟು ವಿಘ್ನಗಳು ಬರುತ್ತೆ. ನಾವು ಒಳ್ಳೆ ಪೂಜೆ ಮಾಡ್ತೇವೆ ಅಥವಾ ಏನಾದರೂ ಸಾಧನೆ ಮಾಡ್ತೇವೆ ಅಂತಂದರೆ ತುಂಬ ವಿಘ್ನಗಳು ಬರುತ್ತೆ, ಮಾನಸಿಕವಾದ ವಿಘ್ನಗಳು. 10 ನಿಮಿಷ ಜಪ ಮಾಡುವುದು ಅಂತಂದರೆ ವಿಚಿತ್ರ ವಿಚಿತ್ರ ಯೋಚನೆಗಳು, ಏನೇನೋ ಕಲ್ಪನೆ, ನಮಗೆ ಬೇರೆ ಸಮಯದಲ್ಲಿ ಬರ್ತಾ ಇರತಕ್ಕಂಥ ಯೋಚನೆಗಳೆಲ್ಲ ಜಪದಲ್ಲಿ ಬರುತ್ತೆ, ಪೂಜೆಯಲ್ಲಿ ಬರುತ್ತೆ. ಏನು ಮಾಡಬೇಕು ಅಂತ ಪ್ಲ್ಯಾನ್ಗಳೆಲ್ಲ ಜಪದಲ್ಲಿ ಪೂಜೆಯಲ್ಲಿ ಬರುತ್ತೆ. ಅದರಿಂದ ಸುದುಷ್ಕರಂ, ಅಷ್ಟು ಸುಲಭವಲ್ಲ ಜಪ ಮಾಡುವುದು. ನಾವು ಹೇಳ್ತೇವೆ ಸುಮ್ಮನೆ ಕೂತ್ಕೊಂಡಿರ್ತಾನೆ ಏನು ಜಪ ಮಾಡ್ತಾನೆ, ಅಷ್ಟು ಕಷ್ಟ ಇದೆ ಜಪ ಮಾಡುವುದು. ಸುದುಷ್ಕರಂ ಪ್ರಾಮಾಣಿಕವಾಗಿ ಮಾಡುವುದಾದರೆ, ಡಾಂಬಿಕತನವೇ ಮೋಸ ಮಾಡುವುದಕ್ಕೆ ಕೂತವರಿಗೆ ಏನು ಮಾಡಲಿಕ್ಕಾಗೋದಿಲ್ಲ. ನಿಜವಾಗಿಯೂ ದೇವರನ್ನು ಕಾಣಬೇಕು ಅಂದರೆ ಅಷ್ಟು ಕಠಿಣ ಪರಿಶ್ರಮ, ತಪಸ್ಸು. ಅದನ್ನು ಮಾರ್ಕಂಡೇಯ ಮಾಡಿದ ಅಂತೆ. ನಿರಾಹಾರ, ಮೊದಲು ಜಪ ಸರಿಯಾಗಿ ಆಗಬೇಕಾ, ನಿರಾಹಾರ ಅಂತ ಹೇಳಿದರು. ತಿನ್ನುವುದನ್ನು ಕಡಿಮೆ ಮಾಡಬೇಕು. ಯಾವಾಗ ತಿನ್ನುವುದು ನಾವು ಜಾಸ್ತಿ ಮಾಡ್ತೇವೋ ಆಲೋಚನೆಗಳು, ಆಹಾರ ಶುದ್ಧವು ಸತ್ವಶುದ್ಧಿ ಸತ್ವಶುದ್ಧವು ಧ್ರುವ ಸ್ಮೃತಿ, ಇದನ್ನು ಪುರಾಣ ಉಲ್ಲೇಖ ಮಾಡುತ್ತೆ, ಲಿಂಗ ಪುರಾಣವು ಉಲ್ಲೇಖ ಮಾಡುತ್ತೆ. ಮೊದಲು ನಮ್ಮ ಆಹಾರದ ಮೇಲೆ ನಮಗೆ ಎಚ್ಚರಿಕೆ ಇರಬೇಕು. ಏನು ತಿಂತಾ ಇದ್ದೇವೆ, ಏನು ತಿನ್ನಬೇಕು. ಆಹಾರಗಳು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಆದ್ದರಿಂದಲೇ ಕೆಲವು ಪದಾರ್ಥಗಳನ್ನು ತಿನ್ನಬೇಡಿ, ತರ್ಕ ಮಾಡುವುದಿದೆ. ಅದ್ಯಾಕೆ ಬಿಡಬೇಕು, ಇದ್ಯಾಕೆ ಬಿಡಬಾರ್ದು. ನೋಡಿ, ಕೆಲವು ಪದಾರ್ಥಗಳಿಗೆ ನಾವು ಯುಕ್ತಿಯಿಂದಲೇ ಉತ್ತರ ಕೊಡಬೇಕು. ಕೆಲವೊಂದು ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ಬಣ್ಣಗಳು ನಮಗೆ ಪ್ರಭಾವ ಬೀರುತ್ತೆ, ರುಚಿ ನಮಗೆ ಪ್ರಭಾವ ಬೀರುತ್ತೆ. ನಾನು ತಿಳ್ಕೊಂಡಿದ್ದು ಒಂದು ವಿಚಾರ, ನಾವು ನಿತ್ಯ ಉಪ್ಪಿಟ್ಟು ತಿಂತೇವೆ. ನಿತ್ಯ ಅಂದ್ರೇನು, ಕೆಲವು ದಿನಗಳಲ್ಲಿ ಉಪ್ಪಿಟ್ಟನ್ನು ತಿಂತೇವೆ. ಉಪ್ಪಿಟ್ಟಿಗೆ ನಾವು ಬೇರೆ ತರಕಾರಿಯನ್ನು ಹಾಕ್ತೇವೆ, ಬೀನ್ಸ್ ಆಗಿರಬಹುದು ಅಥವಾ ಆಲೂಗಡ್ಡೆ ಆಗಿರಬಹುದು, ಬೇರೆ ಪದಾರ್ಥಗಳು ಹಾಕ್ತೇವೆ. ಇದೇನು ನಾವು ತಿಂತೇವೋ, ನಮಗೆ ಯಾವುದು ವಿಹಿತವಾಗಿದೆಯೋ, ಒಂದು ದಿನ ಆ ಬೀನ್ಸ್ ಇಲ್ಲದೇ ಇದ್ದರೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸರಿ ಇರಲಿ ತಿನ್ನೋಣ ಅಂತ. ಆದರೆ ನಿಷಿದ್ಧ ಮಾಡಿದಂತಹ ಪದಾರ್ಥ ನಮಗೆ ಅವತ್ತು ಆ ಪದಾರ್ಥದಲ್ಲಿ ಇಲ್ಲದೇ ಇದ್ದರೆ ಮನಸ್ಸು ಒಪ್ಪೋದಿಲ್ಲ. ಯಾಕಿಲ್ಲ, ತರಿಸೋಣ. ಅದು ನಮಗೆ 100 ರೂಪಾಯಿ ಹೋಗಲಿ, ಕಿಲೋ 200 ರೂಪಾಯಿ ಹೋದರೂ ನಾವು ತಿಂತೇವೆ. ಯಾಕೆಂದರೆ ಆ ಪದಾರ್ಥದ ಮೇಲೆ ಅಷ್ಟು ನಮಗೆ ಅದು ಮೋಹ. ರುಚಿಯಿಂದ ನಮಗೆ ಕೆಲವು ಪದಾರ್ಥ ನಮ್ಮನ್ನು ಸೆಳೆಯುತ್ತೆ. ದಾರಿಯಲ್ಲಿ ಹೋಗುವಾಗ ಕೆಲವು ವಾಸನೆ ಇದೆ ಅಲ್ವಾ, ನಮ್ಮನ್ನು ಎಳೆಯುತ್ತೆ. ನಾನು ಯಾವತ್ತೂ ಹೇಳೋದು, ಬೆಂಡೆಕಾಯಿ ಚಟ್ನಿ ಅಥವಾ ಬೆಂಡೆಕಾಯಿ ಪಲ್ಯ ನಮಗೆ ಬೇಕು ಬೇಕು ಅನಿಸೋದಿಲ್ಲ, ಮತ್ತೊಂದು ಪದಾರ್ಥ ಬೇಕು ಬೇಕು ಅನಿಸುತ್ತೆ. ಯಾಕೆಂದರೆ ನಮ್ಮನ್ನು ಅದು ಅಷ್ಟು ನಮ್ಮನ್ನು ಹಿಡಿದುಕೊಂಡಿದೆ. ಅದು ಹಿಡಿದುಕೊಳ್ಳೋದಿದೆ ಅಲ್ವಾ, ನಮ್ಮ ಧರ್ಮಾಚರಣೆಗೆ ತೊಂದರೆ ಕೊಡುತ್ತೆ. ಅದಕ್ಕೆ ಹಿಂದಿನವರು ನಿಷಿದ್ಧ ಪದಾರ್ಥ ಅಂದರೆ ಇದು ನಮಗೆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಬಿಡ್ಲಿಕ್ಕೆ ಹೇಳಿದರು. ಇದರಲ್ಲಿ ನಾವು ಲಾಜಿಕ್ ಮಾಡಲಿಕ್ಕಿಲ್ಲ. ಅದು ಆ ಬಣ್ಣ ಇಲ್ವಾ, ಇದು ಈ ಬಣ್ಣ ಇಲ್ವಾ, ಇದನ್ನ ಯಾಕೆ ತಿನ್ಬೋದು, ಅದನ್ನ ಯಾಕೆ ತಿನ್ನಬಾರ್ದು, ಇದು ತರ್ಕಕ್ಕೆ ಅವಕಾಶ. ಯಾಕೆಂದರೆ ನಮಗೆ ಕೆಲವೊಂದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ನಾವು ಯೋಗಿಗಳೂ ಅಲ್ಲ, ನಾವು ದೊಡ್ಡ ಸಾಧಕರೂ ಅಲ್ಲ. ನಾನು ಎಲ್ಲಿ ಬೇಕಾದರೂ ಕೂಡ್ತೇನೆ, ಏನು ಬೇಕಾದರೂ ತಿಂತೇನೆ, ನಾನು ನೇರವಾಗಿ ದೇವರನ್ನು ಕಾಣ್ತೇನೆ, ಅದು ಸಾಧ್ಯ ಇಲ್ಲ. ಪ್ರತಿಮಾಸು ಅಪ್ರಬುದ್ಧಾನ, ನಮ್ಮ ಯೋಗ್ಯತೆಗೆ ನಾವು ಅಪ್ರಬುದ್ಧರಂತಂದೇ ಪ್ರತಿಮೆಯನ್ನು ಇಟ್ಟುಕೊಂಡು ಪೂಜೆ ಮಾಡು ಅಂತ ಹೇಳಿದರು. ಯಾಕೆಂದರೆ ನಮಗೆ ಒಂದು ರೂಪವಿಲ್ಲದೆ, ಭಗವಂತನ ಚಿಂತನೆ ಇಲ್ಲದೆ ನಮಗೆ ಅನುಸಂಧಾನ ಬರೋದಿಲ್ಲ. ಮುನಿಗಳಿಗೆ, ದೊಡ್ಡ ದೊಡ್ಡ ಸಾಧಕರಿಗೆ ಪ್ರತಿಮೆಯ ಅವಶ್ಯಕತೆ ಇಲ್ಲ. ಅವರು ಕಣ್ಣು ಮುಚ್ಚಿಕೊಂಡು ಭಗವಂತನನ್ನು ಹೃತ್ಪದ್ಮದಲ್ಲಿ, ಮಾರ್ಕಂಡೇಯನ ಬಗ್ಗೆ ಹೇಳುವಾಗ ಅವನು ಹೃದಯ ಕಮಲದಲ್ಲಿ ಭಗವಂತನಂದ ಚಿಂತಿಸಿದ ಅಂತ. ನಮಗೆ ಆ ತಾಕತ್ತಿಲ್ಲ. ಆದ್ದರಿಂದ ನಾವು ಆಹಾರ ಕಂಟ್ರೋಲ್ ಮಾಡಬೇಕು, ನಿಗ್ರಹ ಮಾಡಬೇಕು. ನೋಡುವಾಗ ಕೆಲವೊಂದನ್ನು ನೋಡಬಾರ್ದು ಅಂತ ಹೇಳ್ತಾರೆ, ಅದನ್ನು ನಿಗ್ರಹ ಇಂದ್ರಿಯ ನಿಗ್ರಹ ಅಂದರೆ ಇದೆ. ಅದರಿಂದ ನಿರಾಹಾರಂ ಅಂತ ಹೇಳಿದರು. ಮೊದಲು ಪದಾರ್ಥಗಳ ಮೇಲೆ ಹಿಡಿತ ಇರಲಿ ಮತ್ತು ಕಷ್ಟಪಡಬೇಕು. ಕಷ್ಟಪಡದೆ ಯಾವುದೂ ಸಿಗುವುದಿಲ್ಲ.
ಸುಲಭವಾಗಿ ಒಂದು ಪದವಿ ಬೇಕಂದ್ರೇ ನಾವು ಎಷ್ಟೆಷ್ಟು ಕಷ್ಟಪಡಬೇಕು, ಅಧ್ಯಯನ ಮಾಡಬೇಕು, ಎಷ್ಟು ಓದ್ಕೊಳ್ಬೇಕು, ದೇವರನ್ನು ನೋಡಬೇಕಲ್ವ, ಮೋಕ್ಷ ಸಿಗಬೇಕಲ್ವ. ಇದು ಕಡಿಮೆ ಕಷ್ಟಕ್ಕಾಗೋದಿಲ್ಲ. ಆದ್ದರಿಂದ ಸುದುಷ್ಕರ ನಿರಾಹಾರ ವರ್ಷಮೇಕಂ ಅತಂದ್ರಿತ. ನೋಡಿ, ಅತಂದ್ರಿತ ಅಂತ ಹೇಳಿದರು, ಉದಾಸೀನ ಮಾಡದೆ. ಏನು ಅಂತಂದರೆ ಸುಭಾಷಿತಕಾರ ಹೇಳುವಾಗ ಷಡ್ದೋಷಾ ಪುರುಷೇಣ ಇಹ ಹಾತವ್ಯಾ ಭೂತಿಮಿಚ್ಛತ ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ. ನಿನಗೆ ಭೂತಿ ಅಂತಂದರೆ ಸಂಪತ್ತು, ಅಥವಾ ನಿನಗೇನಾದರೂ ಒಳ್ಳೆಯ ಸ್ಥಾನ ಬೇಕು ಅಂದರೆ 6 ಬಿಡು ಅಂತ ಹೇಳಿದ್ರಂತೆ. ಮೊದಲು ಬಿಡು ನಿದ್ರೆ ಅಂತ ಹೇಳಿದ್ರು. ನಿದ್ರೆಯನ್ನು ಬಿಟ್ಟರೆ ನೀನು ಏನು ಬೇಕಾದರೂ ಸಾಧನೆ ಮಾಡ್ತೀಯ. ನಿದ್ರೆ ಬಿಡು ಅಂದರೆ ಇಡೀ ದಿನ ನಿದ್ರೆ ಬಿಟ್ಟರು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಸಮಯ ಎಷ್ಟಿದೆಯೋ ಅಷ್ಟು ನಿದ್ರೆ ಮಾಡು. ತಂದ್ರ ಅಂದರೆ ಈಗ ನಿದ್ರೆ ಆದ ಮೇಲೆ, ನಿದ್ರೆ ಬರೋಕ್ಕಿಂತ ಮುಂಚೆ ಒಂದು ಸಮಯ ಇರುತ್ತೆ. ಈಚೆ ನಿದ್ರೆಯೂ ಬರ್ತಾ ಇಲ್ಲ, ಆಚೆ ಎಚ್ಚರಿಕೆಯೂ ಇಲ್ಲ, ಅಂತಹ ಒಂದು ಸ್ಥಿತಿ. ಅಥವಾ ನಿದ್ರೆಯಿಂದ ಎಚ್ಚರಿಕೆ ಆದ ತಕ್ಷಣ ಒಂದು 10 ನಿಮಿಷ 5 ನಿಮಿಷ ನಮ್ಮ ವ್ಯಾಪಾರ ಇರುತ್ತೆ ನೋಡಿ, ಅದು ತಂದ್ರ. ಅದನ್ನು ಬಿಡಬೇಕು. ಅದು ಸ್ವಲ್ಪ ಉದಾಸೀನತೆ, ಅತಂದ್ರಿತ ಅಂತ ಹೇಳಿದರು. ಅದಾದ ಮೇಲೆ ಮತ್ತೆ ಭಯ. ಏನು ಮಾಡಿದರೂ ಧೈರ್ಯವಾಗಿ ಮಾಡು, ಭಯವನ್ನು ಪಡಬೇಡ. ಮುಂದೆ ಹೆಜ್ಜೆ ಇಡ್ತಾ ಇರು, ಹೋಗ್ತಾ ಇರು. ಅದು ಒಳ್ಳೆಯ ಮಾರ್ಗ ಅಂತಾದರೆ ಭಯ ಪಡಬೇಡ, ನಿನಗೆ ಶ್ರೇಯಸ್ಸು ಖಂಡಿತ ಆಗುತ್ತೆ. ಕ್ರೋಧ, ಸಿಟ್ಟು ಬಿಡಬೇಕು. ಕೋಪ ಬಿಟ್ಟರೆ ಮುಂದೆ ಬರ್ತಿ. ನೀನು ಎಲ್ಲರನ್ನೂ ಚೆನ್ನಾಗಿ ಮಾತನಾಡಿಸಿಕೊಂಡು ಪ್ರಾಮಾಣಿಕವಾಗಿ ಮುಂದೆ ಹೋಗ್ತಾ ಇರು. ಸಿಟ್ಟು ನಿನ್ನಲ್ಲಿತ್ತು ಅಂತಾದರೆ ಕೆಲಸ ಸಾಧನೆ ಮಾಡಲಿಕ್ಕಾಗೋದಿಲ್ಲ ಅಂತ. ಆಲಸ್ಯ ದೀರ್ಘಸೂತ್ರತ. ಆಲಸ್ಯ ಅಂದರೂ ಕೂಡ ಅಷ್ಟೇ, ತೊಂದರೆ ಇಲ್ಲ, ಮಾಡೋಣ. ದೀರ್ಘಸೂತ್ರತ, ಇವತ್ತು ಮಾಡುವುದನ್ನು ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಇದನ್ನೂ ಕೂಡ ಬಿಡಬೇಕು ಅಂತ ಹೇಳುತ್ತೆ. ಹಾಗೆ ಅತಂದ್ರಿತ ಅಂತ, ಅವನು ಉದಾಸೀನವಿಲ್ಲದೆ. ಮಾತ್ರೋಕ್ತ ಕಾಲೇತು ಆಸನ್ನೆ, ತಾಯಿ ಹೇಳಿದ ಸಮಯ ಬಂತು. ಅವನು 12ನೇ ವರ್ಷಕ್ಕೆ ಬಂತು ಮರಣ. ಅವನು ಆಸನಂ ಸ್ವಸ್ತಿಕಂ ಬದ್ಧ್ವಾ, ಸ್ವಸ್ತಿಕಾಸನದಲ್ಲಿ ಕೂತಿದ್ದ ಅಂತೆ. ಇಲ್ಲೂ ಮತ್ತು ಮಧ್ವಾಚಾರ್ಯರು ಮಾತಾಡ್ತಾರೆ. ಸಾಧನೆ ಮಾಡುವಾಗ ಈ ಯಮನಿಯಮ, ಆಸನ, ಪ್ರಾಣಾಯಾಮ ಇದನ್ನು ಹೇಳುವಾಗ ಆಚಾರ್ಯ ಹೇಳುವಾಗ ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯ ಅಪರಿಗ್ರಹ ಶೌಚಂ ತಪಃ ತುಷ್ಟಿ ಸ್ವಾಧ್ಯಾಯ ಹರಿಪೂಜನಂ ನಿಯಮದಲ್ಲಿ ಸೇರುತ್ತದೆ. ವೀರ ಪದ್ಮ ಸ್ವಸ್ತಿಕಾಸನವನ್ನು ಹೆಚ್ಚು ಮಹತ್ವ ಕೊಡ್ತಾರೆ ಆಚಾರ್ಯರು. ಸ್ವಸ್ತಿಕಾಸನ ಅಂತಂದರೆ ಮಾಮೂಲಾಗಿ ನಾವು ಹೇಗೆ ಕೂಡ್ತೇವೋ ಹಾಗೆ ಕೂಡುವುದು ಸ್ವಸ್ತಿಕಾಸನ. ವೀರಾಸನ ಅಂದರೆ ಒಂದು ಕಾಲನ್ನು ತೊಡೆಯ ಸಂದಿನಲ್ಲಿ, ಅಂದರೆ ಈ ಮೊಣಗಂಟಿನ ಸಂದಿನಲ್ಲಿ ಇಟ್ಟುಕೊಂಡು ಕುಳಿತುಕೊಳ್ಳುವುದು, ಅಂದರೆ ಅರ್ಧ ಸ್ವಸ್ತಿಕಾಸನ ಅಂತ ಹೇಳ್ಬೋದು. ಅದಕ್ಕೆ ವೀರಾಸನ ಅಂತ ಕರೀತಾರೆ. ಒಂದು ಬಲಗಾಲು ಅಥವಾ ಎಡಗಾಲನ್ನು ಇಟ್ಟುಕೊಳ್ಳುವುದು. ಪದ್ಮಾಸನ ಅಂದರೆ 2 ಕಾಲುಗಳು ಮೇಲಿಟ್ಟುಕೊಳ್ಳುವುದು. ಇದು ಸಾಧನೆಗೆ ಆಸನಗಳು ತುಂಬ ಹೇಳ್ತಾರೆ ಬೇರೆ ಬೇರೆ ಆಸನದಲ್ಲಿ. ಆದರೆ ಮುಖ್ಯವಾಗಿ ವೀರಾಸನ, ಸ್ವಸ್ತಿಕಾಸನ ಮತ್ತು ಪದ್ಮಾಸನದ ಬಗ್ಗೆ ಮಾತನಾಡ್ತಾರೆ ಆಚಾರ್ಯರು. ಮಾತನಾಡುವಾಗ ಆಸನಂ ಸ್ವಸ್ತಿಕಂ ಬದ್ಧ್ವಾ ಕೃತ್ವಾಸೌ ಪ್ರಾಣ ಸಂಯಮಂ, ಪ್ರಾಣಾಯಾಮವೂ ಕೂಡ ಆಚಾರ್ಯರು ಮಾತನಾಡ್ತಾರೆ ನೋಡಿ. ಮಾರ್ಕಂಡೇಯ ಇಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಆಸನದ ಬಗ್ಗೆ ಮಾತನಾಡಿತು ಪುರಾಣ. ಅದಾದ ಮೇಲೆ ಪ್ರಾಣ ಸಂಯಮಂ, ಪ್ರಾಣವನ್ನು, ಪ್ರಾಣಾಯಾಮದ ಸಾಧನೆಯನ್ನು ರೇಚಕಃ, ಪೂರಕಃ, ಕುಂಭಕಃ ಅಂತಂದು ಹೇಳಿ ಆಚಾರ್ಯರು ಪ್ರಾಣಾಯಾಮದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಅಂದರೆ ಪ್ರಾಣಾಯಾಮ ಯಾವಾಗ ಸಾಧನೆ ಆಗುತ್ತೆ? ಪ್ರಾಣಾಯಾಮದಲ್ಲಿ ವಿಷ್ಣು ಚಿಂತನೆ ಇದ್ದಾಗ, ವಿಷ್ಣು ಮಂತ್ರದ ಉಪಾಸನೆ ಇದ್ದುಕೊಂಡು ನಾವು ಪ್ರಾಣಾಯಾಮ ಮಾಡಿದರೆ ಅದು ಒಂದು ಸಾಧನೆ ಆಗುತ್ತೆ. ಮಂತ್ರದ ಅನುಸಂಧಾನ ಇಲ್ಲದೆ ಸುಮ್ಮನೆ ಗಾಳಿ ಬಿಡುವುದು, ಗಾಳಿ ತೆಗೆದುಕೊಳ್ಳುವುದು ಇದು ಸಾಧನೆ ಆಗೋದಿಲ್ಲ ಅಂತ ತಿಳಿಸಿಕೊಡ್ತಾರೆ. ಅಲ್ಲಿ ಹೇಳುವ ತಾರತ್ರಿ ದ್ವಾದಶಾವರ್ತೈ ಏಕದ್ವಾದಶಕೇನವಾ ತತ್ತನ್ ಮಂತ್ರೇಣ ವಾ ಕಾರ್ಯ ಗಾಯತ್ರಿಯ ದಶತಾರಕೈ ಅಂತ ಹೇಳ್ತಾರೆ ಆಚಾರ್ಯರು. ನಾವು ಯಾವ ಮಂತ್ರವನ್ನು ಜಪ ಮಾಡ್ತಾ ಇದ್ದೇವೋ ಆ ಮಂತ್ರದಿಂದಲೂ ಪ್ರಾಣಾಯಾಮವನ್ನು ಮಾಡಬಹುದು. ಮತ್ತು ಗಾಯತ್ರಿಯ ದಶತಾರಕೈ 10 ಪ್ರಣವ ತುಂಬಿದಂತಹ ಗಾಯತ್ರಿ ಮಂತ್ರದಿಂದ ಪ್ರಾಣಾಯಾಮವನ್ನು ಆಚರಣೆ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಆದ್ದರಿಂದ ಇಲ್ಲಿ ಮಾರ್ಕಂಡೇಯ ಸಾಧನೆ ಮಾಡುವಾಗ ಪ್ರಾಣಾಯಾಮದ ಸಾಧನೆಯನ್ನು ಮಾಡಿದ್ದ, ಆಸನದ ಸಾಧನೆಯನ್ನು ಮಾಡಿದ. ಆಸನ ಅಂತನ್ನುವುದೇ ಒಂದು ಸಾಧನೆ. ಯಾಕೆಂದರೆ ನಮಗೆ ಕುಳಿತುಕೊಳ್ಳುವುದೇ ದೊಡ್ಡ ಸಮಸ್ಯೆ. ಅನುಷ್ಠಾನದಲ್ಲಾಗಲಿ ಪೂಜೆಯಲ್ಲಾಗಲಿ ಅದು ದೊಡ್ಡ ಸಾಧನೆ. ಅದೇ ಸಾಧನೆ ಅಲ್ಲ, ಅದು ಒಂದು ಸಾಧನೆ ಅಂತ. ಅದರಿಂದ ಪ್ರಾಣಾಯಾಮ, ಆಸನ, ಓಂಕಾರ ಉಚ್ಚಾರಣಾತ್ ಧೀಮಾನ್ ಹೃತ್ ಪದ್ಮಂಸ ವಿಕಾಸಯನ್. ನೋಡಿ, ಹೃದಯದಲ್ಲಿ ಭಗವಂತನ ಉಪಾಸನೆ ಹೇಗೆ ಮಾಡಬೇಕು?
ಇದನ್ನು ಪದ್ಯಮಾಲದಲ್ಲೂ ಜಯತೀರ್ಥರು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಇಲ್ಲಿ ವಿಚಾರ ಓಂಕಾರವನ್ನು ಉಚ್ಚಾರಣೆ ಮಾಡ್ತಾ ಪ್ರಣವ ಇದು ಶಾಸ್ತ್ರಗಳ ಇಡೀ ವೇದಗಳ ಸಾರ, ಇಡೀ ವೇದಗಳ ಬೀಜ ಅದು ಪ್ರಣವ. ಪ್ರಣವದ ಬಗ್ಗೆ ಆಚಾರ್ಯರು ಮಾಡಿದಂತಹ ಅನುಸಂಧಾನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರಣವದಲ್ಲಿ ಏನೇನು ಅಡಕವಾಗಿದೆ, ಅಷ್ಟಮಹಾಮಂತ್ರಗಳು ಹೇಗೆ ಅಭಿವ್ಯಕ್ತಗೊಂಡಿತು, ವಿಶ್ವ ಪ್ರತಿಪಾದ್ಯ ರೂಪಗಳು ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿಶಾಂತ ಪ್ರತಿಪಾದ್ಯ ರೂಪಗಳನ್ನು ಕೊಟ್ಟರು ಆಚಾರ್ಯರು. ಆ ಓಂಕಾರದಿಂದ ಮಾತೃಕಾ ಮಂತ್ರಗಳ ಅಭಿವ್ಯಕ್ತಿ, ಆ ಓಂಕಾರದ 4 ಅಕ್ಷರಗಳಿಂದ ವ್ಯಾಹೃತಿಯ ಅಭಿವ್ಯಕ್ತಿ ಮತ್ತು ಅಷ್ಟಾಕ್ಷರದ ಅಭಿವ್ಯಕ್ತಿ, ಆ ಅಷ್ಟಾಕ್ಷರದಿಂದ ಮತ್ತು ಅಷ್ಟಾಕ್ಷರಿಗೆ ಪ್ರತಿಪಾದ್ಯ ರೂಪಗಳು, ಅದರ ನಂತರ ನಾರಾಯಣ ಅಷ್ಟಾಕ್ಷರ ಮತ್ತು ವ್ಯಾಹೃತಿಯಿಂದ ಅಭಿವ್ಯಕ್ತವಾದದ್ದು ನಾನು ಈಗಾಗಲೇ ತಿಳಿಸಿದಂತೆ ವಾಸುದೇವ ದ್ವಾದಶಾಕ್ಷರದ ಬಗ್ಗೆ, ಮತ್ತು ಗಾಯತ್ರಿಯ ಅಭಿವ್ಯಕ್ತಿಯ ಬಗ್ಗೆ, ಆ ಗಾಯತ್ರಿಯ 3 ಪಾದದಿಂದ ಪುರುಷ ಸೂಕ್ತದ ಅಭಿವ್ಯಕ್ತಿಯ ಬಗ್ಗೆ, ಆ ಪುರುಷ ಸೂಕ್ತದ 3 ವರ್ಗಗಳಿಂದ ಇಡೀ ಸಮಸ್ತ ವೇದ ವಾಂಗ್ಮಯದ ಅಭಿವ್ಯಕ್ತಿ, ಅದಾದ ಮೇಲೆ ವಿಷ್ಣು ಷಡಕ್ಷರವನ್ನು ಆಚಾರ್ಯರು ಕೊಡ್ತಾರೆ. ಅಂದರೆ ಒಂದು ಪ್ರಣವದಲ್ಲಿ ಎಷ್ಟು ತುಂಬಿದೆ ಅಂತ ಇಡೀ ಆಚಾರ್ಯ ಹೇಳುವಾಗ ಪಂಚಾಶದ್ವರ್ಣ ಭಿನ್ನಾಶ್ಚ ಸರ್ವಶಬ್ದ ಅಥೋಪಿಚ ಅಂತ ಹೇಳ್ತಾರೆ. ಎಲ್ಲ ಶಬ್ದಗಳು ನನ್ನ ವಾಚಕ ಶಬ್ದಗಳು ಅಂತ ಚತುರ್ಮುಖನಿಗೆ ಭಗವಂತ ಹೇಳ್ತಾರೆ. ವಾಚಕ ಪ್ರಣವೋ ಮಮ ಅಕಾರಾದ್ಯದಿಶಾಂತ ಅಂತಹ ಸ್ವಯಂ ಅಷ್ಟಾಕ್ಷರೋ ಮತಃ ಹೇಳುವಾಗ ನಾವು ಏನೇನು ಮಾತನಾಡ್ತೇವೋ ಶಬ್ದ ಪ್ರಪಂಚ ಏನಿದೆ ಎಲ್ಲವೂ ಅಡಕವಾಗಿರುವುದು ಓಂಕಾರದಲ್ಲಿ. ಸ್ರವತ್ಯನೋಂಕೃತಂ ಬ್ರಹ್ಮ, ಓಂಕಾರವನ್ನು ಹೇಳದೆ ನಮ್ಮ ಮಂತ್ರ ಫಲ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಓಂಕಾರವನ್ನು ಯಾಕೆಂದರೆ ಓಂಕಾರ ಅಂತನ್ನುವುದೇ ಭಗವಂತನ ಹೆಸರು, ಸ್ವಯಂ ಭಗವಂತನೇ ಹೇಳಿಕೊಂಡಂತೆ. ಓಂಕಾರದ ನಂತರ ಭಗವಂತನ ಹೆಸರಿಗೆ ತುಂಬ ಮಹತ್ವ ಸಿಕ್ಕಿದ್ದು ಅಂದರೆ ಭಗವಂತನೇ ಹೇಳಿಕೊಂಡಂತೆ ನಾರಾಯಣ ಮಂತ್ರಕ್ಕೆ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಖ್ಯ ಚೋರಃ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ದಹತ್ಯಶೇಷಂ ಸ್ಮೃತಮಾತ್ರ ಏವ. ಅದು ಸೆಳೆದುಕೊಂಡು ಹೋಗುತ್ತೆ, ಸುಟ್ಟು ಹಾಕುತ್ತೆ ನಮ್ಮ ಪಾಪಗಳು ಅಂತ. ಈ ನಾರಾಯಣ ಅಷ್ಟಾಕ್ಷರ ಬಂದಿದ್ದು ಪ್ರಣವದಿಂದ. ಆದ್ದರಿಂದ ಓಂಕಾರ ಉಚ್ಚಾರಣಾತ್ ಧೀಮಾನ್, ಒಳ್ಳೆಯ ಜ್ಞಾನಿ ಅಂತೆ ಮಾರ್ಕೆಟ್. ಯಾಕೆ ಅಂದರೆ ಧೀಮಾನ್ ಅಂದರೆ ಅವನು ತರ್ಕ ಮಾಡಲಿಲ್ಲ. ಅಜ್ಜನ ಹತ್ರ ಯಾಕೆ ನಾರಾಯಣನನ್ನೇ ಉಪಾಸನೆ ಮಾಡಬೇಕು, ಬೇರೆಯವರನ್ನು ಯಾಕೆ ಮಾಡಬಾರ್ದು, ಯಾರು ಬುದ್ಧಿಮಂತರೋ ಅವರು ವಿಷ್ಣುವನ್ನು ಸರ್ವೋತ್ತಮ ಅಂತ ಒಪ್ಪಿಬಿಡ್ತಾರೆ. ಇವನು ಒಪ್ಪಿದ, ಅಜ್ಜ ಹೇಳಿದ್ದಕ್ಕೆ ನೇರವಾಗಿ ಬಂದ, ಭಗವಂತನನ್ನು ನಾರಾಯಣನನ್ನು ಉಪಾಸನೆ ಮಾಡಿದ. ಆದ್ದರಿಂದ ಇವನು ಧೀಮಾನ್, ಅವನಿಗೆ ಬುದ್ಧಿ ಇದೆ, ಭಗವಂತ ದೊಡ್ಡವನು ಎನ್ನುವ ಅನುಸಂಧಾನ ಇದೆ, ಅವನು ಸಾಧನೆಯನ್ನು ಮಾಡಿದ. ಹೃತ್ಪದ್ಮಂ ಸ ವಿಕಾಸಯನ್ ತನ್ಮಧ್ಯೆ ರವಿ ಸೋಮಾಗ್ನಿ ಮಂಡಲಾನಿ ಯಥಾಕ್ರಮಂ. ಸೂರ್ಯ ಚಂದ್ರ ಮಂಡಲದಲ್ಲಿರ್ತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡಿ, ನಮಗಿದು ಪೀಠ ಪೂಜೆಯಲ್ಲೂ ಕೂಡ ಇದು ಹೃದಯದಲ್ಲಿ ಮಾಡುವ, ನಾನು ಹೇಳಿದ್ದಲ್ವ ಪ್ರತಿಮಾಸು ಅಪ್ರಬುದ್ಧಾನಂ ಅಂತ, ಹೃದಯದಲ್ಲಿ ಮಾಡುವಂತಹ ಅನುಸಂಧಾನ ನಾವು ಮಾಡಬೇಕು. ಮತ್ತು ಪೀಠ ಪೂಜೆಯಲ್ಲಿ ನಾವು ಭಗವಂತ ಹೇಗಿದ್ದಾನೆ ಅಂತ ಚಿಂತನೆ ಮಾಡುವಾಗ ಹೀಗಿದ್ದಾನೆ, ಇಲ್ಲಿದ್ದಾನೆ, ಏಷ್ಯಹಿ ಭಗವನ್ ಆಗಚ್ಚ ಆಗಚ್ಚ ಅಂತ ನಾವು ಆವಾಹನೆ ಮಾಡಿ ಹೃದಯದಲ್ಲಿರುವಂತಹ ಭಗವಂತನನ್ನೇ ಮತ್ತೆ ಪ್ರತಿಮೆಯಲ್ಲಿ ಕರೆದು ಪೂಜೆ ಮಾಡುವುದು. ಮತ್ತು ಕಲಶದಲ್ಲಿರುವಂತಹ ಭಗವಂತನನ್ನು ಪ್ರತಿಮೆಯಲ್ಲಿರುವ ಭಗವಂತನ ಜೊತೆಗೆ ಸೇರಿಸಿ ಚಿಂತನೆ ಮಾಡಬೇಕು. ಎಲ್ಲ ರೂಪಗಳು ಒಂದೇ ಅಂತ.